Our hearts beat to the city streets. We began to feel the fire. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ VRLvlogs.kannada. ಹೆಂಗಿದ್ದೀರಿ? ಎಲ್ಲರೂ ಚಲೋ ಇದ್ದೀರಿ? ನೀವೆಲ್ಲರೂ ಚಲೋ ಇದ್ದೀರಿ, ಆರಾಮಿದ್ದೀರಿ ಅಂತ ಅನ್ಕೊಂಡಿನಿ. ಬರ್ರಿ ನನ್ನ ಜೊತೆ ಇದು ವ್ಲಾಗ್ ಸ್ಟಾರ್ಟ್ ಮಾಡಮು. ಇದು ಫ್ರೈಡೇ ಮಾರ್ನಿಂಗ್ 9th ಫೆಬ್ರವರಿ. ಅವತ್ತು ಅಮಾವಾಸ್ಯೆ ಇತ್ತು. ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಡೇ ಅಂದರೆ ನನ್ನ ಮಗಂದು ಬರ್ಡೇ ಇತ್ತು ಅವತ್ತಿನ ದಿವಸ. ಅಮಾವಾಸ್ಯೆ, ಆಮೇಲೆ ಮಗನ ಬರ್ಡೇ. ಫ್ರೈಡೇ ಅಮಾವಾಸ್ಯೆ ಅಂದ್ರೆ ಪೂಜೆ ಅದು ಎಲ್ಲ ಜಾಸ್ತಿ ಇರ್ತದೆ. ಆಮೇಲೆ ಬರ್ಡೇ ಬೇರೆ. ಬೆಳಗ್ಗೆ ಎದ್ದವನಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕು. ಸ್ಕೂಲ್ ಇತ್ತು ಅವತ್ತಿನ ದಿವಸ. ಅದಕ್ಕೆ ಮುಂಜಾನೆ ಜಲ್ದಿನೇ ಎದ್ದೀನಿ. 5ಕ್ಕೆ ಎದ್ದೀನಿ. ಕಸ ಎಲ್ಲ ಗುಡಿಸಿ, ಅಂಗಳ ಕಸ ಗುಡಿಸಿ, ಹೊರಗೆ ರಂಗೋಲಿ ಹಾಕಿ ಸ್ನಾನ ಮಾಡಿ, ಆಮೇಲೆ ಹೊಸ್ಲು ಪೂಜೆ ಮಾಡಿ ಎಲ್ಲ ಮುಗಿಬೇಕಲ್ಲ ಪೂಜೆ ಎಲ್ಲ. ಹಂಗೆ ದೇವ್ರ ಪೂಜೆ ನನ್ನ ಹಸ್ಬೆಂಡ್ ಮಾಡ್ತಾರೆ. ಬಟ್ ಸ್ಟಿಲ್ ಮ್ಯಾಗಿಂದೆಲ್ಲ ಪೂಜೆ, ಹೊಸ್ಲು ಪೂಜೆ, ಗ್ಯಾಸ್ ಸ್ಟೋವ್ ಪೂಜೆ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು, ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದು, ಇದೆಲ್ಲ ಇದ್ದೇ ಇರ್ತದೆ. ಆಫೀಸ್ ಇತ್ತು, ಅವರು ಆಫೀಸ್ಗೆ ಹೋಗಬೇಕಾಗಿತ್ತು, ಲೀವ್ ತೊಗೊಂಡಿಲ್ಲ ಅವರು. ಹಾಗಾಗಿ ಮುಂಜಾನೆ ಜಲ್ದಿನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸೋಣ, ಜಲ್ದಿ ರೆಡಿ ಆಗೋಣ ಅಂತ ಜಲ್ದಿನೇ ಎದ್ದಿದ್ವಿ. ಆಮೇಲೆ 8 ಗಂಟೆಗೆ ಅಮಾವಾಸ್ಯೆ ಬರ್ತದ ಅಂತ ಹೇಳಿದರು. ಸೊ 8ರ ಒಳಗಾಗಿ ನಾವು ಅವನಿಗೆಲ್ಲ ರೆಡಿ ಮಾಡಿ, ಆರತಿ ಮಾಡಿ, ಹೊಸ ಡ್ರೆಸ್ ಎಲ್ಲ ಹಾಕಿ ಸ್ವೀಟ್ ತಿನ್ನಿಸಿ ಬಿಡಬೇಕಿತ್ತು. ಅದಕ್ಕೆ ಜಲ್ದಿ ಎದ್ದಿದ್ದೆ. ಅವನಿಗೂ ಜಲ್ದಿನೇ ಎಬ್ಸಿದೆ. ಏನಿಲ್ಲ, ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಇತ್ತು. ನಾವೇನು ಯಾರಿಗೂ ಹೇಳಿಲ್ಲ, ಬರೀ ನಾವೇ ಮನೆಗಿನವ್ರು ಅಷ್ಟೇ ಮಾಡ್ಕೊಂಡ್ವಿ ಬರ್ಡೇ ಸೆಲೆಬ್ರೇಷನ್. ಈಗೆಲ್ಲ ಏನು ದೊಡ್ಡವ್ರು ಈಗೇನು ಸಣ್ಣ ಸಣ್ಣ ಮಕ್ಳಿಗೆ ಕರೆದು ಎಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡೋದು. ಆಮೇಲೆ ಇನ್ನೊಂದು ಯಾರೂ ಮಕ್ಳು ಬರೋಂಗೂ ಇಲ್ಲ ಈಗ ಮೊದಲಿನಂಗೆ. ಆಮೇಲೆ ನಮ್ಮ ಏರಿಯಾದಾಗ ಯಾರು ಸಣ್ಣ ಮಕ್ಳು ಇಲ್ಲ. ಹಾಗಾಗಿ ನಾವೇ ಮುಗಿಸ್ಕೊಳ್ಳೋಣ ಮನೆಗೆ ಅಂತ ನಾವು ಪ್ಲಾನ್ ಹಾಕಿದ್ವಿ ಮೊದಲೇ. ಆಮೇಲೆ ಲಾಸ್ಟ್ 6 years ಚಂದ ಜೋರಾಗೆ ಭಾರಿ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲ ಅವ್ನ ಫ್ರೆಂಡ್ಸಿಗೆಲ್ಲ ಕರೆದು, ಆಮೇಲೆ ಕಾಲನಿ ಒಳಗೆ ಮಕ್ಳಿಗೆ ಕರೆದು ಚಂದ ದೊಡ್ಡದಾಗೆ ಮಾಡಿದ್ವಿ. ಒಂದು 20-25 ಮೆಂಬರ್ಸ್ದು ಅಷ್ಟು ಕರೆದು ಸೆಲೆಬ್ರೇಟ್ ಮಾಡಿದ್ವಿ. ನೋಡ್ರಿ, ಇದು ನನ್ನ ಹಸ್ಬೆಂಡ್ ದೇವ್ರ ಪೂಜೆ ಮಾಡ್ಲಿಕ್ಕತ್ತಾರ. ಅಮಾವಾಸ್ಯೆ ಅಂದ್ರೆ ಮನ್ಯಾಗ ಭಾಳ ಕೆಲಸ ಇರ್ತದ. ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು, ಆಮೇಲೆ ಮಗನ ಬರ್ಡೇ ಬೇರೆ ಇವತ್ತು, ಅದು ಅವನಿಗೆ ರೆಡಿ ಮಾಡಬೇಕು, ಅದೆಲ್ಲ ಲೇಟ್ ಆಗ್ತದ. ಅದಕ್ಕೆ ಪೂಜೆ ಅವರೇ ಮಾಡ್ತಾರೆ. ಯೂಶಲಿ ದಿನ ನಮ್ಮ ಮನೆಗೆ ಪೂಜೆ ಅವರೇ ಮಾಡ್ತಾರೆ. ಮನೆಗೆ ಇನ್ನೂ ಒಂದು ಏನು ರೂಲ್ ಅಂದ್ರೆ, ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋಕ್ಕಿಂತ ಮೊದಲು, ಆಮೇಲೆ ಮಗ ಸ್ಕೂಲಿಗೆ ಹೋಗೋಕ್ಕಿಂತ ಮೊದಲೇ ಮನೆಗೆ ದೇವ್ರ ಪೂಜೆ ಎಲ್ಲ ಆಗಿರಬೇಕು. ಅದೇನೋ ಒಂದು ಸಮಾಧಾನ. ಅದಕ್ಕೆ ನಾನು ಮೊದಲೇ ಹಿಡಿದು ಹಿಂಗೆ ಮಾಡ್ಕೊಂಡು ಬರ್ತೀನಿ. ಏನೋ ಕೆಲವೊಂದು ಸತಿ ಮಿಸ್ ಆಗ್ತದ, ಇಲ್ಲಂತಿಲ್ಲ. ಏನಾದರೂ ಕೆಲಸ ಭಾಳ ಇತ್ತು ಅದು ಅಂದ್ರೆ, ನನ್ನ ಹಸ್ಬೆಂಡಿಗೆ ಗಡಿಬಿಡಿ ಇತ್ತು, ಜಲ್ದಿ ಹೋಗಿದ್ರು ಆಫೀಸಿಗೆ ಅಂದ್ರೆ, ನಾ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಕ್ಕೆ ಲೇಟ್ ಆಗ್ತದೆ. ಬಟ್ ದಿನ ಹಂಗೆ ಆಗಲ್ಲ. ಇದು ಈ ಥರ ಯಾವ್ದಾರ ಒಂದಿನ ಆಗ್ತದೆ. ಇಲ್ಲಾಂದ್ರೆ ಎಲ್ಲರೂ ಹೋಗಿನ ಮೊದಲೇ ನಾ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ. ಅಂದರೆ ದೇವ್ರ ಪೂಜೆ ಮುಗಿಸಿ ಹೊರಗೆ ಹೋದ್ರೆ ಅದು ಏನೋ ಒಂದು ಸಮಾಧಾನ ಅಂತ. ಆಮೇಲೆ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಅದನ್ನು ಹಾಗೆ ಹೇಳ್ತಿದ್ರು, ಮನ್ಯಾಗ ಗಂಡು ಮಕ್ಳು ಹೊರಗೆ ಹೋಗೋಕ್ಕಿಂತ ಮೊದಲು ಪೂಜೆ ಆಗಿರಬೇಕು, ಅವ್ರ ಕೆಲಸ ಎದಕ್ಕೆ ಹೊಂಟಾರ ಅದೆಲ್ಲ ಕೆಲಸ ಸಕ್ಸಸ್ ಆಗ್ತದ ಅಂತ ಹೇಳ್ತಿದ್ರು. ಅದಕ್ಕೆ ಹಿಂಗಾಗಿ ನಂಗೆ ಮೊದಲಿನ ಹಿಡಿದು ಅದು ರೂಢಿ ಬಿದ್ದುಬಿಟ್ಟದ. ಜಲ್ದಿನೇ ಮುಗಿಸ್ಬಿಡ್ತೀನಿ ಪೂಜಾ. ಆಮೇಲೆ ಅದು ಮನೆಗೂ ಭಾಳ ಚಲೋ. ಅದು ಒಂದು ಪಾಸಿಟಿವ್ ವೈಬ್ಸ್ ಕೊಡ್ತದ. ಆಮೇಲೆ ನಿಮ್ಮ ಮನೆ ಬೆಳಗಕ್ಕೂ ಒಳ್ಳೆಯದು ಅದೆಲ್ಲ. ಹಾಗಾಗಿ ನನಗೂ ಅದು ಒಂದು ರೂಢಿ ಬಿದ್ದುಬಿಟ್ಟದ ಮೊದಲಿನ ಹಿಡಿದು ಜಲ್ದಿ ಎದ್ದು ಪೂಜೆ ಮುಗಿಸ್ಬೇಕು ಅನ್ನೋದೊಂದು. ಇದು ಒಂದು ಒಳ್ಳೆ ಹ್ಯಾಬಿಟ್ ಅಂತಲೇ ಕೌಂಟ್ ಮಾಡ್ಕೋಬೋದು ನೀವು. ನಾನು ಏನು ಮದುವೆ ಆಗೋಕ್ಕಿಂತ ಮೊದಲು ಜಲ್ದಿ ಎಲ್ಲ ಹೇಳ್ತಿರ್ಲಿಲ್ಲ. ಮದುವೆ ಆದಮೇಲೆ ಇದು ರೂಢಿ ಬಿದ್ದದ. ಜಲ್ದಿ ಎದ್ದು ಪೂಜೆ ಮುಗಿಸಿ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬೇಕನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬರ್ತದಲ್ಲ. ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಮನೆ ಸಂಭಾಳಿಸ್ಬೇಕು, ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಅದ್ರಾಗ ಸ್ಪೆಷಲಿ ಮಕ್ಕಳಾದ್ಮೇಲೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ. ಇಲ್ಲಿ ನನ್ನ ಮಗನಿಗೆ ರೆಡಿ ಮಾಡ್ಲಿಕ್ಕತ್ತೀನಿ. ಮುಂಜಾನೆದ್ದು ಎಣ್ಣೆ ತಲೆ ಸ್ನಾನ ಮಾಡಿಸಿನಿ. ಈಗ ಡ್ರೆಸ್ ಎಲ್ಲ ಹಾಕಿ ಆರತಿ ಮಾಡಿ ದೇವ್ರ ನಮಸ್ಕಾರ ಮಾಡಿಸಿ ಅವನಿಗೂ ರೆಡಿ ಮಾಡಬೇಕಲ್ಲ. ಮತ್ತು ಸ್ಕೂಲಿಗೆಲ್ಲ ಚಾಕ್ಲೇಟ್ಸ್ ಅದು ತೊಗೊಂಡೋಗ್ಬೇಕು, ಅದೆಲ್ಲ ರೆಡಿ ಮಾಡಬೇಕು. ಅದು ಮಾಡಿ ಇಟ್ಟೀನಿ. ಆ್ಯಕ್ಚುಲಿ ನಿನ್ನೆನೇ ಬಾಕ್ಸ್ನಾಗೆಲ್ಲ ಚಾಕ್ಲೇಟ್ಸ್ ಎಲ್ಲ ರೆಡಿ ಮಾಡಿ ಹಾಕಿಟ್ಟೀನಿ. ನನ್ನ ಕಸಿನು ಬಂದಿದ್ಲು. ವಿರಾಜನ್ ಬರ್ಡೇ ಹಿಂದಿನ ದಿವ್ಸ ನೈಟೇ ಬಂದಿದ್ಲಕ್ಕಿ. ಹೆಂಗೂ ಇದ್ದಾಳಲ್ಲ ಮನೆಯಲ್ಲೇ ನಾವಿಬ್ಬರು ಆಗ್ತೀವಿ ಅಂತ ಆಕಿನ ಕಡೆಯಿಂದ ಆರತಿ ಮಾಡಿಸ್ದೆ. ಆಮೇಲೆ ಅಕ್ಕ ಆಗ್ತಾಳಕ್ಕಿ ವಿರಾಜ್ಗೆ. ಹಂಗಾಗಿ ಆಕಿನೂ ಆರತಿ ಮಾಡಲಿ ಅಂತ ಆಕಿನ ಕಡೆಯಿಂದ ಆರತಿ ಮಾಡಿಸ್ದೆ. ಎಲ್ಲ ಆದಮೇಲೆ ಅವನಿಗೂ ಸ್ವಲ್ಪ ಬ್ರೇಕ್ಫಾಸ್ಟ್ ಹಾಕಿಕೊಟ್ಟೆ. ಬ್ರೇಕ್ಫಾಸ್ಟ್ ಎಲ್ಲ ತಿಂದು ರೆಡಿಯಾಗಿ ಸ್ಕೂಲಿಗೆ ಹೋಗ್ಬೇಕಲ್ಲ. ಸ್ಕೂಲ್ ಟೈಮ್ ಆಗ್ಲಿಕ್ಕತ್ತಿತ್ತು. ಆಮೇಲೆ ಸ್ಕೂಲಿಗೆ ಹೋಗಿನ ಮೊದಲು ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಸ್ಕೂಲಿಗೆ ಬಿಡಮಂತ ಅಂದ್ಕೊಂಡೆ. ಮುಂಜಾನೆ ನಾವೇನು ಕೇಕ್ ಅದು ಏನೂ ತರಿಸಿರ್ಲಿಲ್ಲ. ಯಾಕಂದ್ರೆ ಮುಂಜಾನೆ ಸ್ಕೂಲಿಗೆ ಹೋಗೋದಿರ್ತದ, ಗಡ್ಬಡ್ ಆಗ್ತದೆ. ಕೇಕ್ ಕಟ್ಟಿಂಗ್ ಅದು ಎಲ್ಲ ಬೇಡ, ಸಂಜೆಗೆ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ. ಅದಕ್ಕೆ ಮುಂಜಾನೆ ಏನೂ ತರಿಸಿರ್ಲಿಲ್ಲ. ಬಟ್ ಆಕಿ ನನ್ನ ಕಸಿನ್ ಬಂದಿದ್ಲಲ್ಲ, ಆಕಿ ಬರಬೇಕಾದ್ರೆ 2 ಕೇಕ್ ತೊಗೊಂಬಂದಿದ್ಲು ವಿರಾಜನ್ ಸಲಾಗ. ಅದೇ ಮುಂಜಾನೆ ಅವನ ಕಡೆಯಿಂದ ಕಟ್ ಮಾಡಿಸಿ ಎಲ್ಲರಿಗೂ ತಿನ್ನಿಸಿ, ಆಮೇಲೆ ದೇವ್ರ ನಮಸ್ಕಾರ ಮಾಡಿ, ಅಮ್ಮ ಅಪ್ಪಗೆ ನಮಸ್ಕಾರ ಮಾಡಿ, ಅಕ್ಕಗೆ ನಮಸ್ಕಾರ ಮಾಡಿ, ಆಮೇಲೆ ಸ್ಕೂಲಿಗೆ ಬಿಟ್ಟು ಹೋದ್ವಿ. ಆಮೇಲೆ ಮಕ್ಕಳಿಗೆಲ್ಲ ಈಗಲಿಂದೇ ಕಲಿಸ್ಬೇಕಾಗ್ತದ. ಎಲ್ಲರಿಗೆ ನಮಸ್ಕಾರ ಮಾಡೋದು, ದೊಡ್ಡವರಿಗೆ ಅದು ಒಂದು ಸಂಸ್ಕಾರ ಇರಬೇಕು ಮಕ್ಕಳ ಬಳಿ.
ಕೆಲವೊಂದು ಮಕ್ಳಿಗೆ ನೋಡಿನಿ ಜಲ್ದಿ ನಮಸ್ಕಾರ ಮಾಡಂದ್ರೆ ಬಗ್ಗಂಗಿಲ್ಲ, ನಮಸ್ಕಾರ ಮಾಡಂಗಿಲ್ಲ. ಬಟ್ ಇವ ನನ್ನ ಮಗ ಕಲ್ಸಿನಿ ಮಾಡ್ತಾನ, ಹಾಗೇನಿಲ್ಲ. ಬೇರೆಯವ್ರ ಮಕ್ಳ ಬಗ್ಗೆ ಕಂಪ್ಲೇಂಟ್ ಮಾಡ್ಲಿಗತ್ತಿಲ್ಲ, ಬಟ್ ಮಕ್ಳಿಗೆ ಜಲ್ದಿ ಸಣ್ಣ ಏಜ್ನಾಗೆ ಇದೆಲ್ಲ ಸಂಸ್ಕಾರ ಕೊಟ್ರೆ ಚಲೋ ಇರ್ತದ ಅಂತ ನಂದು ಒಂದು ಒಪಿನಿಯನ್ ಅಷ್ಟೇ. ಸ್ಕೂಲಿಗೆ ಹೊಂಟಿದ್ವಿ ರೆಡಿಯಾಗಿ, ಹಾಗೆ ಎದುರು ಆಕ್ಲೆ ಸಿಕ್ತು, ನಮಸ್ಕಾರ ಮಾಡ್ಸೋಣ ಅಂತ ನನ್ನ ಮಗನಿಗೆ ನಮಸ್ಕಾರ ಮಾಡಿಸ್ಲಿಗತ್ತಿದ್ದೆ. ಇದಿಷ್ಟು ಮುಗಿಸ್ಕೊಂಡು ಹಾಗೆ ಗುಡಿಗೆ ಹೋದ್ವಿ. ಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅಭಿಷೇಕ ಕೊಟ್ಟಿದ್ದೆ ಅವನ ಹೆಸರಿನಿಂದ. ಅಭಿಷೇಕ್ ಪ್ರಸಾದ್ ತೊಗೊಂಡು ಆಮೇಲೆ ಸ್ಕೂಲಿಗೆ ಬಿಟ್ಟು ಬರಮಿ ಅಂತ ಹೋಗಿದ್ವಿ. ಗುಡಿ ಒಳಗೆಲ್ಲ ಕ್ಯಾಮ್ರಾ ಅಲವಿಲ್ಲ, ಸೊ ನಾ ಹೊರಗಿಂದ ಅಷ್ಟೇ ವಿಡಿಯೋ ಮಾಡೀನಿ. ಆಮೇಲೆ ಇದು ಗುಡಿಗೆ ನಾ ಯಾವಾಗಲೂ ಬರ್ತಿರ್ತೀನಿ, ನನ್ನ ಮೊದಲಿನ ವೀಡಿಯೋಸ್ನಾಗೂ ನೀವು ನೋಡಿರ್ಬೋದು. ಈ ಒಳಗೆ ಗರ್ಭ ಗುಡಿ ಒಳಗೆ ಕ್ಯಾಮ್ರಾ ಅಲವಿಲ್ಲ, ಹಾಗಾಗಿ ಅಲ್ಲಿ ಒಳಗಿನ ವೀಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟು ಸಾಧ್ಯ ಅದ ಅಷ್ಟು ಹೊರಗಿನ ವೀಡಿಯೋ ಮಾಡೀನಿ ನೋಡ್ರಿ. ಆಮೇಲೆ ವಿರಾಜಿಗೆ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ಆಮೇಲೆ ನಾನು ನನ್ನ ಹಸ್ಬೆಂಡ್ ಸೇರಿ ಟಿಫನ್ ಮಾಡಿ ಆಮೇಲೆ ಅವ್ರು ರೆಡಿಯಾಗಿ ಆಫೀಸಿಗೆ ಹೋದ್ರು ನನ್ನ ಹಸ್ಬೆಂಡ್. ಆಮೇಲೆ ಇದನ್ನ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಊಟ ಮಾಡ್ಕೊಳ್ಳಿತ್ತಿದ್ದೆ. ಸ್ಪೆಷಲ್ ಲಂಚ್ ಅಂತ ಏನೂ ಮಾಡಿಲ್ಲ, ಯಾಕಂದ್ರೆ ಹೆಂಗೂ ನೈಟ್ ಡಿನ್ನರಿಗೆ ಹೊರಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಮೊದಲೇ. ಹಾಗಾಗಿ ಬರೀ ಆಲೂ ಪರೋಟ ಮತ್ತು ಸೀರಾ ಮಾಡಿದ್ದೆ. ಆಮೇಲೆ ಮುಂಜಾನೆ ಜಲ್ದಿ ಸ್ಪೆಷಲ್ ಲಂಚ್ ಏನೂ ಪ್ರಿಪೇರ್ ಮಾಡೋಕೆ ಆಗಂಗಿಲ್ಲ. ವಿರಾಜಿಗೂ ಮತ್ತು ನನ್ನ ಹಸ್ಬೆಂಡ್ಗೂ ಲಂಚ್ ಬಾಕ್ಸ್ ಇಬ್ಬರಿಗೂ ಸೇಮ್ ಆಲೂ ಪರೋಟ ಮತ್ತು ಮೊಸರು ಉಪ್ಪಿನಕಾಯಿ ಹಾಕಿ ಕಟ್ಬಿಟ್ಟಿದೆ. ಅವನಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತುಪ್ಪ ಎಲ್ಲ ಹಾಕಿ ಸೀರಾ ಮಾಡಿದ್ದ. ಅವನಿಗೆ ಇಷ್ಟ ಆಗ್ತದೆ ಸೀರಾ, ಅದೇ ಮಾಡಂತ ಹೇಳಿದ್ದವ, ಅದಕ್ಕೆ ಅದೇ ಮಾಡಿದ್ದೆ. ಅದೇ ಮುಂಜಾನೆ ನಾದಿದ್ದು ಹಿಟ್ಟಿತ್ತು, ಆಮೇಲೆ ಆಲೂ ಸ್ಟಫಿಂಗು ಇತ್ತು, ಅದಕ್ಕೆ ನಾನು ಮಧ್ಯಾಹ್ನ ಅದೇ ಆಲೂ ಪರೋಟ ಮಾಡ್ಕೊಂಡು ಊಟ ಮಾಡಿದೆ. ಊಟ ಎಲ್ಲ ಮುಗಿಸಿ ರೆಡಿಯಾಗಿ ವಿರಾಜಿಗೆ ಸ್ಕೂಲಿಂದ ಪಿಕಪ್ ಮಾಡಬೇಕಿತ್ತು. ರೆಡಿಯಾಗಿ ಹೋಗಿ ವಿರಾಜಿಗೆ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬಂದು ಅವನಿಗೆ ಸ್ವಲ್ಪ ಕೈಕಾಲು ಮುಖ ತೊಳಿಸಿ ಊಟ ಮಾಡಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ, ಒಂದು ½ an hour ಅಂತ ಮಲಗಿಸ್ಬಿಟ್ಟಿದ್ದೆ. ಇನ್ನು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಆಮೇಲೆ ಈವ್ನಿಂಗ್ ಸಣ್ಣದೊಂದು ಕೇಕ್ ತರಿಸಿ ನಾವೇ 3 ಜನ ಕೂಡಿ ಕೇಕ್ ಕಟ್ಟಿಂಗ್ ಮಾಡಿ ನೈಟ್ ಡಿನ್ನರಿಗೆ ಹೋಗಿದ್ವಿ. ಡಿನ್ನರ್ ಮಾಡಿಕೊಂಡು ಬಂದ್ವಿ. ನೋಡ್ರಿ ಈಗ ಇದು ಮುಂದಿನ ಸೆಲೆಬ್ರೇಷನ್. ಸೊ ಇದಿಷ್ಟು ನಂದು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವೀಡಿಯೋನಾಗ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.